ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿದ 6ನೇ ಮಾತು. ಯೋಹಾನ 19ನೇ ಅಧ್ಯಾಯ 30ನೇ ವಚನ. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ತೀರಿತು ಅಂದರೆ ಮುಗಿಯಿತು, ಮುಕ್ತಾಯವಾಯಿತು, ನೆರವೇರಿತು ಎಂದರ್ಥ. ಇಬ್ರಿಯರಿಗೆ 10ನೇ ಅಧ್ಯಾಯ 5ರಿಂದ 7ನೇ ವಚನದವರೆಗೆ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು, ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದೆನು. ಪ್ರಿಯರೇ, ಇದು ಕ್ರಿಸ್ತನು ದೇವರಿಗೆ ಹೇಳಿದ ಮಾತಾಗಿದೆ. ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಹೇಗೆ ಬಂದನು? ಪರಲೋಕದಲ್ಲಿ ಹೇಗೆ ಇದ್ದನು? ಆತನು ಆತ್ಮ ಸ್ವರೂಪದಲ್ಲಿದ್ದನು. ಲೋಕಕ್ಕೆ ಬರುವಾಗ ನರನಾಗಿ ಮರಿಯಳ ಹೊಟ್ಟೆಯಲ್ಲಿ ಅಂದರೆ ಗರ್ಭದಲ್ಲಿ ಸೇರಿದಾಗ ಆತನಿಗೆ ದೇಹವು ಸಿದ್ಧವಾಯಿತು. ಯಾಕಂದರೆ ದೇವರಿಗೆ ಸರ್ವಾಂಗ ಹೋಮಗಳು, ದೋಷ ಪರಿಹಾರಕ ಯಜ್ಞಗಳು, ಯಜ್ಞ ನೈವೇದ್ಯಗಳು ಇಷ್ಟವಾಗಲಿಲ್ಲ. ಆದ್ದರಿಂದ ವಾಕ್ಯಕ್ಕೆ ಅಂದರೆ ಆತ್ಮ ಸ್ವರೂಪನಿಗೆ ಅಂದರೆ ಕ್ರಿಸ್ತನಾಗಿ ಬಂದ ಆತನಿಗೆ ದೇಹವನ್ನು ಸಿದ್ಧ ಮಾಡಿ ಕೊಟ್ಟನು. ಆಗ ಕ್ರಿಸ್ತನು ಹೇಳಿದ ಮಾತು, ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಇದರ ಕುರಿತು ಸುರುಳಿ ಅಥವಾ ಶಾಸ್ತ್ರದಲ್ಲಿ ಬರೆದಿದೆ ಎಂದು ಹೇಳಿದನು. ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಗ್ರಂಥಗಳಲ್ಲಿ ಈತನ ಕುರಿತು ಬರೆಯಲ್ಪಟ್ಟಿದೆ. ಅದನ್ನೆಲ್ಲ ನೆರವೇರಿಸಲು ಕ್ರಿಸ್ತನು ಬಂದನು. ಲೋಕದ ಪ್ರತಿ ಮನುಷ್ಯನು ಸೈತಾನನ ಕಂಟ್ರೋಲ್ನಲ್ಲಿ ಇದ್ದಾನೆ, ಅಂಧಕಾರದಲ್ಲಿದ್ದಾನೆ. ಅವನನ್ನು ಸೈತಾನನಿಂದ ಬಿಡಿಸಬೇಕು. ಅದಕ್ಕಾಗಿ ಆತನು ತಂದೆಯ ಚಿತ್ತದಂತೆ ಲೋಕಕ್ಕೆ ಬಂದು ದೇವರ ರಾಜ್ಯದ ಕುರಿತು ಸುವಾರ್ತೆ ಹೇಳಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಕೊನೆಗೆ ಸುಳ್ಳು ಆರೋಪ ಹೊತ್ತು ಶಿಲುಬೆ ಮರಣ ಹೊಂದಿದ್ದಾನೆ. ಆಗ ಶಿಲುಬೆಯ ಮೇಲೆ ಇದ್ದಾಗ ಆತನು ತೀರಿತು ಎಂದು ಅಂದನು. ತಂದೆಯು ಆತನಿಗೆ ಕೊಟ್ಟ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾನೆ. ತಂದೆ ಕ್ರಿಸ್ತನಿಗೆ ಕೊಟ್ಟಿದ್ದಂಥ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದ ನಂತರ ತೀರಿತು ಎಂದು ಹೇಳಿದನು. ಪ್ರಿಯರೇ, ನಾವು ಏನು ಮಾಡಬೇಕು? ದೇವರು ನಮಗೂ ಕೂಡ ಕೆಲಸ ಕೊಟ್ಟಿದ್ದಾನೆ. ಏನು ಕೆಲಸ? ನಾವು ದೇವರ ಸಂಕಲ್ಪ ನೆರವೇರಿಸುವುದಕ್ಕೆ, ದೇವರ ಸೇವೆ ಮಾಡುವುದಕ್ಕೆ ಹುಟ್ಟಿದ್ದೇವೆ ಎನ್ನುವ ವಿಷಯವೇ ನಮಗೆ ಗೊತ್ತು. ಇನ್ನು ಹೇಗೆ ಆ ಕೆಲಸ ಮಾಡಿ ತೀರಿತು ಅನ್ನುತ್ತೇವೆ? ನಾವು ಸಾಯುವ ಸಮಯದಲ್ಲಿ ತೀರಿತು ಎಂದು ಹೇಳುತ್ತೇವಾ? ಇಲ್ಲ. ಎಲ್ಲ ಕೆಲಸ ಪೆಂಡಿಂಗ್ನಲ್ಲಿಟ್ಟು ದೇವರನ್ನೇ ದೂರುತ್ತಾ ಸಾಯುತ್ತೇವೆ. ಕ್ರಿಸ್ತನನ್ನು ಫಾಲೋ ಮಾಡುತ್ತೇವೆನ್ನುವ ನಾವು ಕೂಡ ಆತನು ಹೇಗೆ ದೇವರಿಗೆ ವಿಧೇಯನಾಗಿ ಆತನ ಚಿತ್ತವನ್ನು ನೆರವೇರಿಸಿ ತೀರಿತು ಎಂದು ಹೇಳಿದ್ದಾನೋ ಹಾಗೆ ನಾವು ನಮಗೆ ಕೊಟ್ಟ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮುಗಿಸಿ ತೀರಿತು ಎಂದು ಹೇಳುವವರಾಗೋಣ ಪ್ರಿಯರೇ.